ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾವು ಮುಖ್ಯಮಂತ್ರಿಯವರು ಮೈನಾರಿಟಿ ಮಿನಿಸ್ಟರ್ಗಳು MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ ಬರ್ತದೀವಿ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಿಯಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ, ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಿಯಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇನ್ನು ಮುನ್ಸಿಪಾಲ್ಟಿ ಹತ್ರ ಬರ್ರಿ, ಎಲ್ಲರನ್ನ ಕರ್ಕೊಂಡು ನಾವಲ್ಲಿ ಮಾತಾಡೋಣ ಅಂತಾರೆ. ಜನಪ್ರಿಯತೆ ನಾಯಕ ಅಂತ ನನಗೆ ಒಪ್ಪನ ಮೇಲೆ ಈ ಜನಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತಿದ್ರೆ, ನಮ್ಮ ಸಮಾಜದ ಹತ್ರ ಬರ್ತಿದ್ರೆ, ನಮ್ಮ ಮತದಾರ ಹತ್ರ ಬಂದು ಇಲ್ಲಿ ಅವರು ಕುಲಂಕುಷವಾಗಿ ಮಾತಾಡ್ತಿದ್ರೆ ಅದು ಏನೋ ಒಂದು ನಿಟ್ಟು ಒಂದು ತೀರ್ಮಾನ ಆಗ್ತಿತ್ತು. ಅವ್ರು ಬರ್ಲಿದ ಕಾಲಕ್ಕೆ ನಾವು ಎಲ್ಲ ಜವಾಬ್ದಾರಿ ಜನ, ನಾವು ಮಸೂತಿ ಕಮಿಟಿಯವರು, ನಾವು ಸೋಷಿಯಲ್ ವರ್ಕ್ ಜನ, ನಾವೆಲ್ಲ ಯಜಮಾನರು ಸೇರಿ ಒಂದು ನಿರ್ಧಾರ ತಗೊಂಡು ಮಾಧ್ಯಮರ ಮೂಲಕ ನಾವು ಬಯಲಿಗಿರ್ತೀವಿ ಅಂತಕ್ಕದ್ದು ನಿಮ್ಮ ಹತ್ರ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಪಾರ್ಟಿ ಅಲ್ಲ, ಮುಖ್ಯಮಂತ್ರಿಯವರೇ ಕಳಿಸಿದ್ದು. ಇನ್ನೂವರೆಗೂ ಅವರು ಬಂದಿಲ್ಲ. ಇನ್ನೂವರೆಗೂ ಜನಗಳು ಕೂಟ, ನಮ್ಮ ಮತದಾರ ಕೂಟ, ಮೈನಾರಿಟಿ ಕೂಟ ಅವರು ಒಲಿಸಲಿಲ್ಲ. ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ನಮ್ಮ ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲಾ ಅವರು ಕಡೆ ಕಾಣಿಸಿದ್ದಕ್ಕೆ ನಾನು ಬಂಡಾಯ ಅಭ್ಯರ್ಥಿ ನನ್ನ ಸಮಾಜನ ನಿಲ್ಲಿಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಲಿಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ನಾನು ಶಕ್ತಿವಂತ ಅದನ್ನೇ. ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು ನನ್ನ ಕ್ಷೇತ್ರದ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಸದಾ ಸಿದ್ಧ ಆದೇನೆ. ಸರ್, ಎಲ್ಲರದು ತಮ್ಮದು ಸಹಕಾರ, ತಮ್ಮದು ನಿಲಿ ನಿಮ್ಮದು ಎಲ್ಲದ್ದು ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಇನ್ನೂ ಕಾಲಾವಕಾಶ ಟೈಮ್ ಇದೆ. 10 ನಿಮಿಷದೊಳಗೆ ಅವ್ರು ಬಂದು ಅವ್ರು ಏನಾರ ನಮ್ಮ ಜನಗಳಿಗೆ ಮನಸ್ಸು ವಹಿಸಿದ್ರೆ, ನಮ್ಮ ಜನಗಳಿಗೆ ಏನಾರ ತೀರ್ಪು ಕೊಡೋದಾದ್ರೆ, ಒಳ್ಳೇದಾಗೋದಾದ್ರೆ, ಸಮಾಜಕ್ಕೆ ಊರಿಗೆ ಶಾಂತಿ ರೀತಿಯಲ್ಲಿ ಏನು ಒಳ್ಳೇದಾಕತಿ ಅವ್ರು ತೀರ್ಪು ಕೊಟ್ಟು ಹೋದ್ರೆ ನಾವೆಲ್ಲರೂ ಎಲ್ಲ ಭಾಗವಹಿಸ್ತೀವಿ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, KPCC ಅಧಿಕಾರಿಗಳು, ಅಧ್ಯಕ್ಷರು, ಜಮೀದ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಇರ್ಫಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು, ಎಲ್ಲ ಲೀಡ್ರು ಸರ್, ಎಲ್ಲ ಲೀಡ್ರು ನಮ್ಮನ್ನ ಮನವೊಲಿಸಕ್ ಮಾಡಿದ್ರು. ನಾನೇನಂದೆ, ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ, ಸಮಾಜದಿಂದ ನಾನದೇನೆ. ಸಮಾಜ ಏನ್ ತೀರ್ಪು ಕೊಡ್ತೈತಿ ಅದು ತೀರ್ಪು ತಗೊಂಡು ಹೋಗ್ರಿ. ನಾನು ಬಯಲಿಯಲ್ಲಿ ಇರ್ತಕ್ಕದ್ದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿದ್ರೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ಕಡೆ ಕಾಣಿಸಿದ್ಕೆ, ನಮ್ಮ ಮೈನಾರಿಟಿ ಲೀಡರ್ಗಳಿಗೆ ಜಮೀರ್ ಅಹಮದ್ ಅವರಿಗೆ, ನಸೀರ್ ಅಹಮದ್ ಅವರಿಗೆ ಕಡೆ ಕಾಣಿಸಿದ್ಕೆ, ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ನಮ್ಮ ಸ್ವಾಮಿಗಳನ್ನ ಕಡೆ ಕಾಣಿಸಿದ್ದಾರೆ, ನಮ್ಮ ಮೈನಾರಿಟಿ ಲೀಡರ್ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ನೀವು ಯಾವ ಕಾರಣಕ್ಕೆ ಸರಿಬೇಡ್ರಿ. ನೀವು ರಣರಂಗ ಬಯಲಲ್ಲಿ ಮೈದಾನದಲ್ಲಿ ಇರ್ರಿ, ನಾವು ಚುನಾವಣೆ ಮಾಡ್ತೇವೆ. ನಮ್ಮ ಗೆಲುವು ಖಚಿತ ಅಂತ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತೀರ್ಪು ತಗೊಂಡು ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ನನ್ನ ಬಂಡಾಯ ಅಭ್ಯರ್ಥಿ
ನನ್ನ ಜೊತೆಗೆ ಸ್ಪರ್ಧೆ ಇದು ಮಾಡಿರೋದು ಕ್ಯಾಂಡಿಡೇಟ್ಗಳು ಬಿಜೆಪಿ ದಾಸಕರಿಯಪ್ಪ ಶ್ರೀನಿವಾಸ್, SS ಮಲ್ಲಿಕಾರ್ಜುನ್ ಅವರ ಮಗ ಪುತ್ರ ಸಮರ್ಥ್ ಅವರು ಮಾಡಿದ್ದಾರೆ. ನನಗೆ ಜನ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪದ ಪ್ರಕಾರ ಇಬ್ಬರ ಮಧ್ಯೆ ನನಗೆ ಗೆಲುವು ಐತೆ ಅಂತೇಳಿ ನಮ್ಮ ನಾವು ಸಮಾಜದ ಜನ ಸೇರಿ ಇವರಿಗೆ ಕೆಲಸ ಪ್ರಯತ್ನ ಪಡ್ತೀವಿ. ಸರ್, DCM CM ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀವು ವಿತ್ಡ್ರಾ ಮಾಡ್ಕೊಂಡು ಬೆಂಗಳೂರಿಗೆ ಬರ್ರಿ ಅಂತಕ್ಕದ್ದು ಮಾತಂದ್ರು. ಸರ್, ನಾವು ನಮ್ಮ ಸಮಾಜ ಬಿಟ್ಟು ಆಯಿಂದ ಸಮಾಜ ಬಿಟ್ಟು ನಾವು ತೀರ್ಪು ಅನ್ನೋದಿಲ್ಲ, ನೀವು ಇಲ್ಲಿಗೆ ಬರ್ರಿ ಅಂತ ಹೇಳಿದ್ವಿ ನಾವು. ಸರ್, ಮೊದಲನೇದಾನು ಉಪಚುನಾವಣೆ ಘೋಷಣೆ ಆದಾಗ ನಮ್ಮ ಸಮಾಜದಿಂದ ಯಾರು ಅಭ್ಯರ್ಥಿ ಅಲ್ಲ, ಯಾರಿಗಾದ್ರೂ ಕೊಡ್ಲಿ, ನಮ್ಮ ಸಮಾಜದ ಅಭ್ಯರ್ಥಿಗೆ ಕೊಡ್ರಿ ಅಂತ ನಾವು ಪದೇ ಪದೇ ಕೇಳ್ತಾ ಇದ್ವಿ. ಯಾವ್ರು ಒಬ್ರಿಗೂ ನಾವು ಇದು ಮಾಡಿಲ್ಲ. ಆದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಬಂದು ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳಿದಾಗ ಇವತ್ತು ನೀವು ನೋಡ್ತಾ ಇದ್ದೀರಾ, ಸಾವಿರಾರು ಜನ ಯುವಕರು ಎಲ್ಲ ಬಂದಿದ್ದಾರೆ ಈ ಚುನಾವಣೆಯಲ್ಲಿ ನಿಂತ್ಕೊಂತ ಹೇಳಿದ್ದಕ್ಕೆ ನಮ್ಮ ಸಮಾಜದ ಮುಖಂಡರು ಯುವಕರೆಲ್ಲ ಸೇರಿ ಅವರಿಗೆ ನಿಲ್ಲಿಸಿ ಗೆಲ್ಲಿಸೋದ್ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಅವರು ಗೆದ್ದು ಮುಂದೆ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಆ ಸಮಾಜದ ಮುಖಂಡರು ನಾಯಕರ ಮೇಲೆ ನಮ್ಗೆ ನಂಬಿಕೆ ಇದೆ. ಈ ಚುನಾವಣೆ ನಾವು ಯಾರ್ದು ವಿರುದ್ಧ ಅಲ್ಲ. ನಮ್ಮ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಮುಸಲ್ಮಾನರ ಸ್ವಾಭಿಮಾನದ ಪ್ರಶ್ನೆಗೆ ಧಕ್ಕೆ ಆಗಿದ್ದಕ್ಕೆ ನಾವು ಈ ಚುನಾವಣೆಯನ್ನು ಸ್ವಾಭಿಮಾನ ಅಂತ ತಗೊಂಡು ಸ್ವಾಭಿಮಾನದ ಚುನಾವಣೆ ಅಂತ ಮಾಡಿ ಸಾದಿಕ್ ಪೈಲ್ವಾನ್ ಗೆದ್ದು ನಾವು ಕಳಿಸ್ತೀವಿ ಸರ್ ಇಲ್ಲಿಂದ. ಸರ್, ಅದಕ್ಕೂ ನಾವೆಲ್ಲ ಪ್ರಯತ್ನ ಮಾಡಿ ಈಗ ಹೋಗಿ ನಾನು ನಾಮಪತ್ರ ಹಿಂಪಡಿತಾ ಇದ್ದೀನಿ. ಈಗ ಈ ಚುನಾವಣೆ ಯಾವುದೇ ಕಾರಣ ಈಗ ತಾವು ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸಮಾಜದ ಮುಖಂಡರು, ಯಾಕಂದ್ರೆ ಪದೇ ಪದೇ ಅವಮಾನ ಮಾಡೋ ಕೆಲಸ ನಮ್ಮ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಸರ್.